ನಮಸ್ಕಾರ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿ, ಹೆಂಗಿದ್ದೀರಿ? ರೈತ ಬಾಂಧವರಿ ಆರಾಮಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ನಾನು ನಿಮ್ಮ ಬಾಳೇಶ್ ಮನಸ್. ನೀವು ನೋಡ್ತಾ ಇದ್ದೀರಾ ನಮ್ಮ ಪಟ್ಟ ಕೃಷಿ ಚಾನಲ್, ಕೃಷಿಯಿಂದ ಖುಷಿ. ನೋಡ್ರಿ ರೈತ ಬಾಂಧವರಿ, ಇವತ್ತು ನಾವು ಹೊಲದಾಗ ಬೆಳಿಗ್ಗೆ ಸಾಕಷ್ಟು ಗೊಬ್ಬರ ಹಾಕ್ತೀವಿ, ಸಾಕಷ್ಟು ಔಷಧಿ ಹೊಡಿತೀವಿ, ಏನೆಲ್ಲ ಮಾಡಿರ್ತೀವಿ. ಆದ್ರೆ ನಮಗೆ ನಾವು ಅನ್ಕೊಂಡಂಗೆ ನಮಗೆ ಇಳುವರಿ ಬರಂಗಿಲ್ಲ, ಲಾಭ ಆಗಂಗಿಲ್ಲ. ಏನು ತೊಂದರೆ ಆಗಿರ್ತೈತೆ ಅಂದ್ರೆ ನಮ್ಮ ಮಣ್ಣಿನ ಶಕ್ತಿ ಕಡಿಮೆ ಆಗ್ತಾ ಹೊಂಟಿದಾವೆ. ಇವತ್ತಿನ ವಿಡಿಯೋದಾಗ ಮಣ್ಣಿಗೆ ಒಂದು ಹೊಸ ಜೀವವನ್ನು ಕೊಡ್ತಕ್ಕಂಥ, ಮಣ್ಣಿಗೆ ಒಂದು ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥ ಹುಮಿಕ್ ಆಸಿಡ್ ಬಗ್ಗೆ A to Z ಮಾಹಿತಿ ತೊಗೊಂಡು ಬಂದೇನ್ರಿ. ಒಟ್ಟ ವಿಡಿಯೋ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ಕೋರಿ. ಮತ್ತು ಒಂದು ಲೈಕ, ಶೇರ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ವಿಡಿಯೋ ಶುರು ಮಾಡೋಣ್ರಿ. ಈ ಪೂರ್ತಿ ವಿಡಿಯೋ ನೋಡಿ ಅಂದ್ರೆ ನಿಮ್ಗೆ ಇಳುವರಿ ಗ್ಯಾರಂಟಿ ಹೆಚ್ಚಾಕೈತಿ. ಯಾಕೆ ಹೆಚ್ಚಾಕೈತಿ ಅಂದ್ರೆ ಆ ಹುಮಿಕ್ ಆಸಿಡ್ ಮಾಡ್ತಕ್ಕಂಥ ಕೆಲಸ ಏನೇನು ಅನ್ನೋದನ್ನ, ಅದು ಯಾವ ರೀತಿ ಹಾಕಬೇಕು, ಎಷ್ಟು ಪ್ರಮಾಣದಾಗ ಹಾಕಬೇಕು, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಒಂದು ಮಾಹಿತಿನ ಈ ವಿಡಿಯೋದಾಗ ತೊಗೊಂಡು ಬಂದೇನ್ರಿ. ಮಿಸ್ ಮಾಡಿದ ವಿಡಿಯೋ ನೋಡ್ರಿ, ಪೂರ್ತಿ ಕೊನೆ ತನಕ ನೋಡ್ರಿ. ಭಾಳ ಹೆಲ್ಪ್ಫುಲ್ ವಿಡಿಯೋ ಐತಿ. ಇದು ಏನು ಹುಮಿಕ್ ಆಸಿಡ್ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಳ್ಳೋಣ್ರಿ. ಯಾಕಪ್ಪ ಅಂದ್ರೆ ಅದ್ರ ಬಗ್ಗೆ ಮೊದಲು ನಾವು ತಿಳ್ಕೊಬೇಕು. ಯಾಕಂದ್ರೆ ನಾವು ಅದನ್ನು ಬಳಸಾದೆವು, ಅದು ಏನು ಕೆಲಸ ಮಾಡ್ತೈತಿ ಅನ್ನೋದಕ್ಕಿಂತನೂ ಅದು ಹಂಗಂದ್ರೆ ಏನ ಅನ್ನೋದನ್ನು ನಾವು ಇದ್ರೊಳಗೆ ತಿಳ್ಕೊಳ್ಳೋಣ್ರಿ. ಮತ್ತು ಭಾಳ ಮಂದಿ ಹೆಚ್ಚು ಕಡಿಮೆ ಕೇಳ್ತಿರ್ತಾರೋ ಬಳಸಿನಾರ ಹುಮಿಕ್ ಆಸಿಡ್ ಇದು ಅಂದ್ರೆ ಇದೇನು ಕೆಮಿಕಲ್ ಅಥವಾ ಏನಾರ ಸಾವಯವ, ಆರ್ಗ್ಯಾನಿಕ, ಬಯೋ, ಯಾವುದಿದ ಅಂತ ಕೇಳ್ತಿರ್ತಾರೋ. ಒಂದಲ್ಲ ಇರ್ತೈತಿ ಅವ್ರಿಗೂ ಕೂಡ. ಅದು ನಿಜ. ಅದನ್ನ ಇದ್ರೊಳಗೆ ವಿಡಿಯೋದಾಗ ನಾನು ಹೇಳ್ತೇನೆ ನೋಡ್ರಿ. ಇದೇನು ಫ್ಯಾಕ್ಟ್ರಿದಾಗೂ ತಯಾರಾಗೋದಿಲ್ಲ, ಇದೊಂದು ಕೆಮಿಕಲ್ಲು ಅಲ್ಲ, ಏನೂ ಅಲ್ಲ. ಇದು ಹೆಂಗೆ ತಯಾರಾಗಿರ್ತೈತಿ ಅಂದ್ರೆ ಮಣ್ಣಿನಾಗ, ನಮ್ಮ ಭೂಮಿ ಒಳಗೆ ಬಹಳ ಒಂದು ಸಾವಿರಾರು ವರ್ಷಗಳ ಹಿಂದೆ ಒಂದು ಭೂಕಂಪತ ಆಗಿರ್ತೈತಿ. ಒಂದು ಪ್ರಕೃತಿ ವಿಕೋಪಗಳಿಂದ ಈ ಸಸ್ಯ ಜನ್ಯ ಅಂದ್ರೆ ಈ ಗಿಡ, ಎಲೆ ಮತ್ತು ಮರಗಳು ಇವೆಲ್ಲ ಒಂದು ಸಸ್ಯ ಪಳಿಯುಳಿಕೆ, ಆಮೇಲೆ ಈ ಪ್ರಾಣಿ ಪಳಿಯುಳಿಕೆ ಅಂದ್ರೆ ಇವೆಲ್ಲ ಭೂಮಿ ಒಳಗೆ ಸೇರಿರ್ತಾವೆ. ಭಾಳ ದಿನಗಂಟ್ಲೆ ಸೇರಿ ಅಲ್ಲಿ ಒಳಗೆ ಒಂದು ಹುಮಸ್ ಅನ್ನತಕ್ಕಂಥದ್ದು ಒಂದು ಅಲ್ಲಿ ತಯಾರಾಕೈತಿ. ಆ ಹುಮಸ್ದಿಂದನೇ ಈ ಹುಮಿಕ್ ಆಸಿಡನ್ನು ಬೇರ್ಪಡಿಸ್ತಾರೆ. ಅದೇ ಪೊಟ್ಯಾಷಿಯಂ ಹುಮೇಟ್. ಅಂದ್ರೆ ಸಾಕಷ್ಟು ಪ್ರಮಾಣದಾಗ ಅದ್ರೊಳಗೆ ಈ ಪೊಟ್ಯಾಷಿಯಂ ಅಂಶ ಕೂಡ ಜಾಸ್ತಿನೇ ಇರ್ತೈತಿ. ಅದ್ರೊಳಗೆ ಭಾಳ ಹೆಲ್ಪ್ಫುಲ್ ಇರ್ತೈತಿ. ಅದ ಹುಮ್ಮಸ್ದಿಂದನೇ ಇದನ್ನು ಒಂದು ಹುಮಿಕ್ ಆಸಿಡನ್ನು ಹೆಂಗೆ ಬೇರ್ಪಡಿಸಿರ್ತಾರಂದ್ರೆ, ಒಂದು ಮಣ್ಣಿನೊಳಗೆ ಒಂದು ಸತ್ವನ್ನೆಲ್ಲ ಕುದಿಸಿ ತೆಗೆದಂಗೆ ಕಸಾಯ ಮಾಡಿ ಇದನ್ನು ತೆಗೆದಂಗೆ ಮಾಡಿರ್ತಾರೆ. ಅದನ್ನು ಹಾಕೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಸಾಕಷ್ಟು ಪ್ರಮಾಣವಾಗಿ ಹೆಚ್ಚಾಕೈತಿ. ಹುಮಿಕ್ ಆಸಿಡ್ನ ಒಂದು 4-5 ಪ್ರಮುಖವಾದ ಒಂದು ಲಾಭಗಳದಾವು, ಅದ್ಭುತ ಲಾಭ ಅದಾವ. ಅವನ್ನ ಇಲ್ಲಿ ಹೇಳ್ತಾನೆ ಬರ್ರಿ ಒಂದೊಂದಾಗಿನ. ಇದು ಮೊದಲನೇದು ಏನು ಮಾಡ್ತೈತಪ್ಪ ಅಂತ ಅದು ಕೆಲಸ ಅನ್ನೋದು ನೋಡೋದಾದ್ರೆ, ಮಣ್ಣು ಹದ ಮಾಡ್ತೈತಿ. ಅಂದರೆ ಮಣ್ಣು ಮೃದು ಮಾಡ್ತೈತಿ. ಮೃದು ಮಾಡೋದ್ರಿಂದ ನಮ್ಮ ಬೇರು ಬೆಳವಣಿಗೆ ಆಕೈತಿ. ನಮ್ಮ ಸಸ್ಯ ಬೆಳ್ಯಾಕ ಸಾಕಷ್ಟು ಪ್ರಮಾಣದಾಗ ಆಳವಾಗಿ ಬೇರುಗಳು ಬಿಟ್ಕೊಂಡು ಬೆಳ್ಯಾಕ ಒಂದು ಮುಖ್ಯ ಕಾರಣ ಅಂದ್ರೆ ಇದು ಹುಮಿಕ್ ಆಸಿಡ್. ಈ ಹುಮಿಕ್ದಿಂದನೇ ನಮಗೆ ಭೂಮಿ ಒಳಗೆ ಬೇರೆ, ನೀವು ನೋಡಿರ್ಬೋದು, ಫಸ್ಟ್ ಟೈಮ್ ಬೆಳೆ ನಾಟಿ ಮಾಡಿ ಅಂದ್ರೆ ಕೂಡ, ಪ್ಲಾಂಟೇಶನ್ ಮಾಡಿದ್ರು ಕೂಡ ನಿಮ್ಗೆ ಹುಮಿಕ್ ಆಸಿಡ್ ಬೇರಿಗೆ ಡ್ರೆಂಚ್ ಮಾಡಿರ್ತೀರಿ ನೀವು, ನಿಮ್ಗೆ ಗೊತ್ತಿರ್ತೈತಿ. ಅದನ್ನ ಯಾಕೆ ಮಾಡ್ತಾರೆ ಅನ್ನೋದು ನೀವು ಅಷ್ಟೊಂದು ಪ್ರಮಾಣದಾಗ ನೋಡಿರೋದಿಲ್ಲ. ಆಯ್ತು, ಅದನ್ನ ಮಣ್ಣಾಗೂ ನಾವು ಸೇರಿಸ್ಬೋದು. ಅದೇ ವಿಡಿಯೋ ಪೂರ್ತಿ ಮಾಹಿತಿ ತೊಗೊಂಡನ ಈ ವಿಡಿಯೋದಾಗ ನಾವು ಬಂದೇನ್ರಿ. ಮಣ್ಣು ಹದ ಮಾಡ್ತೈತಿ ಒಂದಾತು. ಆಮೇಲೆ ಉತ್ತರ ಕರ್ನಾಟಕದ ಮಣ್ಣೆಲ್ಲ ಭಾಳ ಅಂದ್ರೆ ಭಾಳ ಗಟ್ಟಿಯಾಗಿರ್ತೈತಿ. ಆದಷ್ಟು ನಮ್ಮ ಕಪ್ಪು ಭೂಮಿ ಭಾಳ ಅಂದ್ರೆ ಭಾಳ ಗಟ್ಟಿಯಾಗಿರ್ತೈತಿ. ಅಲ್ಲಿ ಈ ಮಣ್ಣಿನೊಳಗೆ ಈ ಹುಮಿಕ್ ಆಸಿಡ್ನ ಕಣಗಳು ಮಣ್ಣಿನೊಳಗೆ ಒಂದಕ್ಕೊಂದು ಸೇರ್ಕೊಂಡ ಮಣ್ಣೆಲ್ಲ ಸಡಿಲ್ ಮಾಡಿಬಿಡ್ತಾವೆ. ಇದೇ ಮೇನ್ ಕಾರಣದಿಂದನೇ ಬೆಳೆ ಚಲೋ ಬರೋಕ್ಕೆ ಸಾಧ್ಯ ಆಗ್ತೈತಿ ನಮಗೆ. ಮತ್ತು ಬೇರೆಲ್ಲ ಬೆಳೆದ ಮಣ್ಣು ಸಡ್ಲಿದ್ದದ ಮಣ್ಣಿನೊಳಗೆ, ಮೃದುವಾಗಿದ್ದದ ಮಣ್ಣಿನೊಳಗೆ ಆರಾಮಾಗಿ ಬೇರುಗಳು ಸಾಕಷ್ಟು ಬೆಳ್ಕೊಂಡು ಬೆಳೆ ಅದ್ಭುತವಾಗಿ ಬರೋಕೆ ಅನುಕೂಲ ಆಕೈತಿ. ಇರೋ ಗೊಬ್ಬರಕ್ಕೂ ಪವರ್ ಕೊಡ್ತೈತಿ. ನಾವು ಬೇರೆ ಗೊಬ್ಬರ ಕೊಟ್ಟಿರ್ತೇವೆ, DAP, ಪೊಟ್ಯಾಶಿ, ಯೂರಿಯಾದಂಥವು ಕೆಲವೊಂದಿಷ್ಟು ಇವ್ನು ಕೊಟ್ಟಿರ್ತೇವೆ, ಗೊಬ್ಬರ ಮಣ್ಣಿಗೆ ಹಾಕಿರ್ತೇವೆ ನಾವು. ಅದನ್ನು ಇದೇನು ಮಾಡ್ತೈತೆ ಅಂದ್ರೆ, ನಮ್ಮ ಭೂಮಿ ಒಳಗೂ ಸಾಕಷ್ಟು ಈ NPK ಪ್ರಮಾಣ ಇರ್ತೈತಿ. ಫಾಸ್ಫರಸ್, ಪೊಟ್ಯಾಶಿ, ಆಮೇಲೆ ನೈಟ್ರೋಜನ ಇದು ಇರ್ತೈತಿ ಭೂಮಿಯಾಗ. ಅದು ಬೆಳೆಗೆ ಬೇಡವಾದ ಸ್ಥಿತಿ ಒಳಗೆ ಇರ್ತೈತಿ. ಅಂದರೆ ಬೆಳೆ ಇದ್ರೂ ಅದನ್ನು ತೊಗೊಳ್ಳೋಂಥ ಶಕ್ತಿ ಬೆಳೆಗೂ ಇರೋಂಗಿಲ್ಲ. ಅದು ಒಂದು ಡೆಡ್ ರೂಪದಾಗ ಬಿದ್ದಿರ್ತೈತಿ, ಅಂದ್ರೆ ಶಿಲೆಯಾಗಿ ಬಿದ್ದಿರ್ತೈತಿ. ಆ ಶಿಲೆಯಾಗಿ ಬಿದ್ದದನ್ನು ಈ ಹುಮಿಕ್ ಆಸಿಡ್ ಏನು ಮಾಡ್ತೈತಪ್ಪ ಅಂತ ಕೇಳಿದ್ರೆ, ಲಾಕ್ ತೆಗಿತೈತಿ. ಅದನ್ನು ಅಂದ್ರೆ ನಮ್ಮ ಬೆಳೆಗೆ ಸಿಗುವಂಗೆ ಮಾಡ್ತೈತಿ. ಅತಿ ಮುಖ್ಯ ಅಂದ್ರೆ ನಮ್ಮ ಬೆಲೆ ಬಾಳುವ ನಮ್ಮ ಅಮೂಲ್ಯ ರತ್ನಗಳಂದ್ರೆ ನಮ್ಮ ಭೂಮಿ ಒಳಗೆ ಕೋಟ್ಯಾನುಕೋಟಿ ಜೀವರಾಶಿಗಳದಾವು. ರೈತ ಮಿತ್ರ ಕೋಟ್ಯಾನುಕೋಟಿ ಜೀವರಾಶಿಗಳನ್ನು ನಮ್ಮ ಮಣ್ಣಿನಾಗಿರ್ತಾವೆ. ಅವು ಇದ್ರೆ ನಮ್ಮ ಬೆಳೆ ಬರೋಕ್ಕೆ ಸಾಧ್ಯ ಐತಿ. ಅಂಥ ಜೀವಾಣುಗಳಿಗೂ ಕೂಡ ಇದು ಒಂದು ರೀತಿ ಅಂದ್ರೆ ಸಾಕಷ್ಟು ಅದಾವೆ. ನೀವು ನೋಡಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, NPK ಬ್ಯಾಕ್ಟೀರಿಯಾ ಆಗಿರ್ಬೋದು, KSB PSB ಆಗಿರ್ಬೋದು, ಆಮೇಲೆ ಎರೆಹುಳ ಆಗಿರ್ಬೋದು, ಹುಳ ಹುಪ್ಪಡಿ ಆಗಿರ್ಬೋದು. ಎಲ್ಲ ಭೂಮಿಯೆಲ್ಲ ನಮ್ಗೆ ಬೆಳೆಗೆ ಅನುಕೂಲ ಆಗೋ ಸ್ಥಿತಿ ಒಳಗೆ ನಮ್ಮ ಗೊಬ್ಬರ ಹುಡುಕಿ ಕೊಡುವಂಥ ಕೆಲಸನ ನಾವು ಜೀವಾಣುಗಳು ಮಾಡ್ತಾವೆ. ಅಂದಾಗನ ಭೂಮಿ ಜೀವಂತವಾಗಿ ಅನ್ನೋಕೊಂದು ಪ್ರಮುಖ ಕಾರಣ ಇದು. ಈಗಿನ ಇದೊಂದು ನಾವು ಆಹಾರ ಕೊಟ್ಟಂಗೆ ಆಕೈತಿ. ಮತ್ತು ಹೊಸ ಬೇರುಗಳ ಬೆಳ್ಯಾಕ ಸಾಕಷ್ಟು ಪ್ರಮಾಣದಾಗ ಬೆಳೆದು ಗಿಡ ಗಟ್ಟಿಯಾಗಿ ನಿಂತ್ಕೊಂಡು ಬೆಳ್ಯಾಕ
ಶುರು ಮಾಡಿತಂದ್ರೆ ಅಗದಿ ಹುಮ್ಮಸ್ಸಿನಿಂದ ಅದ ಬೆಳೆ ಬೆಳ್ಯಾಕೆ ಚಾಲು ಮಾಡ್ತೈತಿ. ವೈಟ್ ರೂಟ್ಗಳೆಲ್ಲ ಬೆಳ್ಯಾಕೆ ಚಾಲು ಆಗ್ತಾವೆ ಮತ್ತು ಸಾಕಷ್ಟು ಪ್ರಮಾಣದಾಗ ಆಳವಾಗಿ ಹೋಗ್ತಾವೆ. ಸಿಕ್ಕಾಪಟ್ಟೆ ಬೇರೆ ಹೆಚ್ಚಾಗಿ ಬಿಡ್ತಾವೆ. ಬೇರೆ ಹೆಚ್ಚಾದವು ಅಂದ್ರೆ ಆಟೋಮೆಟಿಕ್ ನಮ್ಮ ಬೆಳೆ ಬರಕ ಬೇಕಾದ. ಯಾಕಂದ್ರೆ ಬೆಳೆ ನಿಂತದ್ದನ್ನ ಬೇರಿನ ಮೇಲೆ, ಹಿಂಗಾಗಿ ಅಲ್ಲಿ ಬೇರಿಗೂ ಕೆಲಸ ಮಾಡ್ತಿದ್ದೆ ಅನ್ನೋದು ಮುಖ್ಯ ಕಾರಣ ಅಂದ್ರೆ ಅದೊಂದು. ಅತಿ ಮುಖ್ಯ ಅಂದ್ರೆ ರೀ, ಇದನ್ನು ನಾವು ಯಾವ ರೀತಿ ಬಳಸಬೇಕು, ಈ ಬಳಸೋ ವಿಧಾನ ಹೆಂಗೆ ಮತ್ತು ಎಷ್ಟು ಪ್ರಮಾಣದಾಗ ನಾವು ಹಾಕಬೇಕು, ಇದನ್ನು ಬಳಸೋದು ಹೆಂಗೆ ಅಂತ ಕೇಳೋದಾದ್ರೆ, ಇದಕ್ಕೆ ನಾವು ಮಣ್ಣಿಗೆ ಹಾಕೋದಾದ್ರೆ ನೀವು ಗೊಬ್ಬರ ಹಾಕುವಾಗ ಅಂದರೆ DAP ಯೂರಿಯಾ ಅದು ಕೊಡ್ತಿರ್ತೀರಿ ನೋಡು. ಆ ಟೈಮ್ದಾಗ ಇದನ್ನು ಒಂದು 3-4 kg, ಒಂದು 5 kg ಅಂತ ಇಟ್ಕೊರಿ. 5 kg ನಾವು ಗೊಬ್ಬರದಾಗ ಮಿಕ್ಸ್ ಮಾಡಿ ಭೂಮಿಗೆ ಹಾಕೋದ್ರಿಂದ ಅಲ್ಲಿ ಅದು ಅನುಕೂಲ ಆಕೈತಿ. ಇದೊಂಥರ ನೀವು ಹಾಕೋಬೋದು. ಇಲ್ಲ ನಾವು ಡ್ರಿಪ್ ಐತ್ರಿ ನಮ್ದು, ನಾವು ಡ್ರಿಪ್ದಾಗ ಬಿಡ್ತೇವ್ರಿ, ಅದಕ್ಕೂ ಬಿಟ್ಕೋಬೋದು. ಡ್ರಿಪ್ದಾಗ ಏನು ಮಾಡಬೇಕು, ನಾವು ಒಂದು 2 ಲೀಟ್ರ್ ತೊಗೊಳೋದ ಲಿಕ್ವಿಡ್ದಾಗ ಸಿಗ್ತೈತಿ. ಬೇಕಾದ್ರೆ ಒಂದು 2 ಲೀಟ್ರ್ ತೊಗೊಂಡು ಕಿಸಿಂದ ಅದನ್ನು ಒಂದು 200 ಲೀಟ್ರ್ ಬ್ಯಾರಲ್ದಾಗ ಕಲಿಸ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಡ್ರಿಪ್ಲೆ ವೆಂಚೂರಿ ಮುಖಾಂತರ ಜಗಿಸ್ಬೋದು. ಮತ್ತು ಇಲ್ಲಪ್ಪ ನಮ್ಮದು ಡ್ರಿಪ್ಪು ಇಲ್ಲ ಅನ್ನೋ ಅವ್ರಿಗೆ ಹೈ ನೀರು ಕೊಡ್ತಿರ್ತೀರಿ. ಹೈ ನೀರು ಕೊಡೋದ್ನಾಗ ನೀವೇನು ಮಾಡೋದ, ಪ್ರತಿ ಸಾಲೆಲ್ಲ ನೀರು ಮೊದಲ ನೀರು ಹಾಸೋದು, ಆಮೇಲೆ 2 ದಿವ್ಸ ಬಿಟ್ಟು ಮತ್ತು ಇದೇ ರೀತಿ ಪ್ರೊಸೀಜರ್ ಬ್ಯಾರಲ್ದಾಗ ಹಾಕಿ ಕಿಸಿಂದ 2 ಲೀಟ್ರ್ ಒಂದು 2 kg ಅದು ಮಿಕ್ಸ್ ಮಾಡಿ ಕಿಸಿಂದ ನೀವು ಹೈ ನೀರ್ದಾಗ ನಳ ಓಪನ್ ಮಾಡಿ ಹಂಗೂ ಬಿಡ್ಬೋದು. ಅದು ಅನುಕೂಲ ಆಕೈತಿ. ಇದು ಹಂಗಂಗಿಲ್ಲ ಅನ್ನೋರಿಗೆ ಸಿಂಪಡಣೆ ಕೂಡ ಮಾಡ್ಬೋದು, ಅಂದರೆ ಸ್ಪ್ರೇ ಕೂಡ ನಾವು ಮಾಡ್ಕೋಬೋದು. ಗಿಡ ಸಣ್ಣದ ಗಿಡ ಇರ್ತೈತಿ, ಅವಾಗ ಏನು ಮಾಡ್ಬೇಕು, ನೀವು 1 ಲೀಟರ್ ನೀರಿಗೆ ಒಂದು 2-3 ml ಅಥವಾ 2-3 ಗ್ರಾಮ ಈ ಹುಮಿಕ್ ಆಸಿಡ್ ಮಿಕ್ಸ್ ಮಾಡ್ಕೊಂಡು ಎಲಿಗಳ ಮೇಲೆ ಎಲ್ಲ ಎಲಿಗೆ ಸಂಪೂರ್ಣವಾಗಿ ಸಿಡಿಯೋ ಹಂಗೆ ನಾವು ಸಿಂಪಡಣೆ ಮಾಡಿದ್ವು ಅಂದ್ರೆ ಅದು ಎಲಿಗಳ ಮುಖಾಂತರ ಆದ್ರೂ ನಿಮಗೆ ಹೆಲ್ಪ್ ಆಗತ್ತೈತಿ. ಕಬ್ಬ ಮತ್ತು ಇತರ ಬೇರೆ ಬೆಳೆಗಳ ಮತ್ತು ಎಲ್ಲ ಬೆಳೆಗೂ ನಡಿತೈತಿ. ಯಾಕೆ ಬೇಕು ಅನ್ನೋದನ್ನು ನೋಡೋಣ. ವಿಶೇಷವಾಗಿ ನಮ್ಮ ಕಬ್ಬ ಬೆಳೆಯೋ ರೈತರಿಗೆ ಇದು ಒಂದು ವರದಾನ ಅಂತ ಹೇಳ್ಬೋದು. ಯಾಕಂದ್ರೆ ಕಬ್ಬಿನಾಗ ನಾಟಿ ಮಾಡಿದಾಗೂ ಅಥವಾ ನಾಟಿ ಮಾಡಿ ಕಟಾವು ಮಾಡಿರ್ತೀವಲ್ಲ, ಈಗ ಕುಳೆ ಕಬ್ಬು ಅಂತೀವಿ ನೋಡ್ರಿ, ಆ ಕುಳೆ ಕಬ್ಬಿಗೂ ಮತ್ತು ಹಾಕಿದ್ರೆ ಟಿಲ್ರಿಂಗ ಮುಂದೆ ಕೌಲು ಹಿಡಿಯೋದ ಅಂದ್ರೆ ಮರಿಗಳ ಸಂಖ್ಯೆ ಜಾಸ್ತಿ ಮಾಡೋದ ಮತ್ತು ಹಿಂಗೆಲ್ಲ ಹೆಚ್ಚಾಗ್ತಾವೆ. ಮರಿಗಳ ಸಂಖ್ಯೆ ಹೆಚ್ಚಾಗ್ತದೆ, ನಮ್ಮ ಕಬ್ಬಿನ ಇಳುವರಿನೂ ಕೂಡ ಜಾಸ್ತಿ ಆಗ್ತೈತಿ ಮತ್ತು ಕೂದಲು ಗಿಣಿಗೆ ಹಾಕ್ತೈತಿ. ಯಾಕಂದ್ರೆ ಎಲ್ಲದರಿಂದ ಅನುಕೂಲ ಮಾಡಿ ಕೊಟ್ಟಿರ್ತೈತಿ ಅನ್ಬೇಕು. ಅದು ಬೆಳೆ ಒಂದು ಗ್ರೋತ್ ಚಲೋನ ಬೆಳವಣಿಗೆ ಆಕೈತಿ, ಇಳುವರಿನೂ ಸಿಗಕ್ಕೆ ಸಾಧ್ಯ ಐತಿ ಅದಕ್ಕೆ. ಹಿಂಗೆ ಹೆಚ್ಚಾಗಿ ರೈತರ ಇದನ್ನೇನು ಮಾಡಬೇಕು, ಎಲ್ಲ ಬೆಳೆಗೆ ಬೆಳೆಸ್ರೂ ಒಳ್ಳೆಯದನ್ನ ಇದೆ. ಬೇರೆ ಬೇರೆ ಬೆಳೆಗೂ ನಡಿತೈತಿ, ಎಲ್ಲ ಬೆಳೆಗೆ ಒಟ್ಟು ಟೋಟಲ್ ಆಗಿ ನಮ್ಮ ಮನೆಗೆ ನಾವು ಅದನ್ನು ಹುಮಿಕ್ ಆಸಿಡ್ ಸೇರಿಸೋದ್ರಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಎಲ್ಲ ರೈತ ಬಂದವ್ರಿ, ಹುಮಿಕ್ ಆಸಿಡ್ ಬಳಸೋದ್ರಿಂದ ನಮ್ಮ ಮಣ್ಣು ಉಳಿತೈತಿ, ಬೆಳೆನೂ ಚೆನ್ನಾಗಿ ಬರ್ತೈತಿ, ಇಷ್ಟೆಲ್ಲ ಅನುಕೂಲಗಳದಾವು, ಇಳುವರಿ ಹೆಚ್ಚಾಗ್ತೈತಿ, ನಮ್ಗೆ ಆದಷ್ಟು ಆದಾಯ ಜಾಸ್ತಿ ಆಕೈತಿ, ನಮ್ಮ ಕಿಶೆದಾಗ ರೊಕ್ಕ ಹಾಕವು. ಹೀಗಾಗಿ ನಾವು ಮಣ್ಣು ಮೊದಲು ಆರೋಗ್ಯವಾಗಿ ಇಟ್ಕೊಂಡ್ವಿ ಅಂದ್ರೆ ನಾವು ಕೂಡ ಆರೋಗ್ಯವಾಗಿ ಇರಕ್ಕೆ ಸಾಧ್ಯ ಆಗ್ತೈತಿ. ಇಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೆ ಲೈಕ್ ಮೊದಲು ಮಾಡಿರಿ. ಆಮೇಲೆ ಹೆಚ್ಚೆಚ್ಚು ರೈತ ಮಿತ್ರರಿಗೆ ಶೇರ್ ಮಾಡಿರಿ. ಇನ್ನೂ ಯಾವ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಒಂದು ಕಮೆಂಟ್ ಮಾಡಿರಿ. ಮರ್ಯಾದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.